ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಮತ್ತು 17 ಜನ ದರ್ಶನ್ ಸೇರಿದಂತೆ 17 ಜನ ಆರೋಪಿಗಳು ನ್ಯಾಯಾಂಗ ಬಂಧನದಲ್ಲಿದ್ದಾರೆ. ಇದೆಲ್ಲದರ ನಡುವೆ ದರ್ಶನ್ ಅವರನ್ನ ಹೇಗಾದ್ರೂ ಮಾಡಿ ಹೊರಗಡೆ ಕರ್ಕೊಂಡು ಬರಬೇಕು ಅಂತ ಹೇಳಿ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಸಿಕ್ಕಾಪಟ್ಟೆ ಪ್ರಯತ್ನ ಪಡ್ತಾ ಇದ್ದಾರೆ. ನಾವು ಗಮನಿಸಿದ್ವಿ, ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರನ್ನು ಕೂಡ ವಿಜಯಲಕ್ಷ್ಮಿ ಅವರು ಹೋಗಿ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿ ಬಂದಿದ್ದಾರೆ. ಅದಾದ ನಂತರ ದೇವಸ್ಥಾನಗಳಿಗೂ ಕೂಡ ಸುತ್ತುತ್ತಾ ಇದ್ದಾರೆ, ಹೇಗಾದ್ರೂ ಮಾಡಿ ತಮ್ಮ ಗಂಡ ಹೊರಗಡೆ ಬರಲಿ ಅಂತ ಹೇಳಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ. ಪತಿ ದರ್ಶನ್ಗಾಗಿ ದೇವರ ಮೊರೆ ಹೋಗಿದ್ದಾರೆ ವಿಜಯಲಕ್ಷ್ಮಿ. ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದಾರೆ ನಟ ದರ್ಶನ್. ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನಲ್ಲಿರುವಂತಹ ದೇವಸ್ಥಾನ ಅದು. ಕೊಲ್ಲೂರು ಮೂಕಾಂಬಿಕೆ ದೇವಾಲಯದಲ್ಲಿ ನವಚಂಡಿಕಾ ಹೋಮ ಮಾಡಿಸಿದ್ದಾರೆ. ದರ್ಶನ್ ಸಂಕಷ್ಟಗಳು ನಿವಾರಣೆ ಆಗಲಿ ಅಂತ ಹೇಳಿ ಚಂಡಿಕಾ ಯಾಗದ ಮೊರೆ ಹೋಗಿದ್ದಾರೆ. ಚಂಡಿಕಾ ಯಾಗ ಪೂರ್ಣಾಹುತಿಯಲ್ಲಿ ವಿಜಯಲಕ್ಷ್ಮಿ ಅವರು ಭಾಗಿಯಾಗಿದ್ದಾರೆ. ನರಸಿಂಹ ಅಡಿಗ ನೇತೃತ್ವದಲ್ಲಿ ನವಚಂಡಿಕಾ ಹೋಮ ಪಾರಾಯಣ ನಡೀತಾ ಇದೆ. ದರ್ಶನ್ ಬಂಧನ ಮುಕ್ತಿಗಾಗಿ ವಿಜಯಲಕ್ಷ್ಮಿ ದರ್ಶನ್ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ನೋಡಿ, ಗಮನಿಸ್ತಾ ಇದ್ದೀವಿ, ಹೇಗಾದ್ರೂ ಮಾಡಿ ದರ್ಶನ್ ಅವರನ್ನ ಹೊರಗಡೆ ಕರ್ಕೊಂಡು ಬರಬೇಕು ಈ ಒಂದು ಜೈಲಿನಿಂದ, ಈ ಒಂದು ಪ್ರಕರಣದಿಂದ ಅಂತ ಹೇಳಿ ಸಿಕ್ಕಾಪಟ್ಟೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ವಿಜಯಲಕ್ಷ್ಮಿ ಅವರು. ಮೊದಲೆಲ್ಲ ಬಹಳ ಸೈಲೆಂಟ್ ಆಗಿಬಿಟ್ಟಿದ್ರು, ಏನಾದ್ರೂ ಆಗ್ಲಿ ಅಂತ ಹೇಳಿ. ಅದಾದ ನಂತರ ಎಷ್ಟೋ ಆದ್ರೂ ಗಂಡ ಅಲ್ವಾ, ಹಾಗಾಗಿ ಬಹಳಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಒಂದು ಕಡೆ ಸರ್ಕಾರದ ಹಿರಿಯ ಜನನಾಯಕರ ಮೇಲೆ ಒತ್ತಡವನ್ನ ಹೇರುವಂತ ಪ್ರಯತ್ನವೂ ಕೂಡ ಒಳಗೊಳಗೆ ನಡೀತಾ ಇದೆ ಅನ್ನೋ ಮಾಹಿತಿ ಇತ್ತು. ಅದಾದ ನಂತರ ನೇರವಾಗಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರನ್ನ ಭೇಟಿ ಮಾಡ್ತಾರೆ. ಅದಾದ ನಂತರ ಬೇರೆ ಬೇರೆ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಹೋಮ ಹವನಗಳನ್ನ ಮಾಡಿಸೋದು, ವಿಶೇಷ ಪೂಜೆ ಪುನಸ್ಕಾರಗಳನ್ನ ಮಾಡಿಸೋದು ಗಮನಿಸ್ತಾನೆ ಇದ್ದೀವಿ. ಆದ್ರೆ ಏನಾಗುತ್ತೆ ಅನ್ನೋ ಕುತೂಹಲ ಅಂತೂ ಇದ್ದೇ ಇದೆ. ಯಾಕೆ ಅಂತ ಹೇಳಿದ್ರೆ ದರ್ಶನ್ ಅವರ ಮೇಲೆ ಸಾಕಷ್ಟು ಆರೋಪ ಇದೆ. ಅವರೇ ಆ ವ್ಯಕ್ತಿಯನ್ನ ಹೊಡೆದು ಸಾಯಿಸಿದ್ದು ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಗೊತ್ತಿಲ್ಲ ಅದು ಎಷ್ಟರ ಮಟ್ಟಿಗೆ ಸತ್ಯ ಮತ್ತು ಸುಳ್ಳು ಅಂತ ಹೇಳಿ. ಹಾಗಾಗಿ ಇನ್ನು ಕೆಲವು ದಿನಗಳು ಅವರು ನ್ಯಾಯಾಂಗ ಬಂಧನದಲ್ಲೇ ಇರ್ತಾರೆ. ಬೇಲ್ ಅಂತೂ ಸದ್ಯಕ್ಕೆ ಸಿಗುವ ಯಾವುದೇ ಲಕ್ಷಣ ಕಾಣಿಸ್ತಾ ಇಲ್ಲ. ಆದರೆ ಎಲ್ಲೋ ಒಂದು ಕಡೆ ಹೊರಗಡೆ ಇದ್ಕೊಂಡು ವಿಜಯಲಕ್ಷ್ಮಿ ಅವರು ಬಹಳಷ್ಟು ಪ್ರಯತ್ನ ಪಡ್ತಾ ಇರುವುದಂತೂ ಸತ್ಯ.